ಬ್ರಾಹ್ಮಣ ಸಮ್ಮೇಳನ ನಡೀತಾ ಇದೆ. ಬ್ರಾಹ್ಮಣ ಸಮಾಜ ಇವತ್ತು ಎಲ್ಲರನ್ನೂ ಕೂಡ, ಸಮಾಜದ ಎಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ಮುನ್ನಡೆಕೊಂಡು ಹೋಗ್ತಾ ಇದೆ. ಇದೇ ಬ್ರಾಹ್ಮಣ್ಯದ ಸಂಕೇತ. ನಮ್ಮ ಹಿರಿಯರು ಬ್ರಾಹ್ಮಣರಾಗಿ ಹುಟ್ಟಿದವರು ಅವಶ್ಯವಾಗಿ ಮಾಡಬೇಕಾದ ಕಾರ್ಯ ಏನು, ಬ್ರಾಹ್ಮಣ್ಯದ ಉಳಿವು ಹೇಗೆ ಅನ್ನೋದನ್ನು ತೋರಿಸಿಕೊಟ್ಟದ್ದು ಹೀಗೆ. ಸರ್ವೇ ಜನ ಸುಖಿನೋ ಭವಂತು ಅನ್ನೋದು ಧ್ಯೇಯವಾಕ್ಯ. ನಿತ್ಯ ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ಇರೋದು ಸರ್ವೇ ಜನ ಸುಖಿನೋ ಭವಂತು. ಕೇವಲ ಪ್ರಾರ್ಥನೆಯಷ್ಟೇ ಅಲ್ಲ, ಅದಕ್ಕನುಗುಣವಾಗಿರತಕ್ಕಂತಹ ನಡೆ. ನಮ್ಮ ಶಾಸ್ತ್ರ ನಮಗೆ ತೋರಿಸಿಕೊಟ್ಟದ್ದು ಬ್ರಾಹ್ಮಣರಾಗಿ ಹುಟ್ಟಿದ ಮೇಲೆ ಏನು ಮಾಡಬೇಕು. ಅದು ವೇದ ಇರಬಹುದು, ಉಪನಿಷತ್ತು ಇರಬಹುದು, ಭಾಗವತ ಇರಬಹುದು. ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರ ಕಾಮಾಯ ನೇಷ್ಯತೆ ಕೃಚ್ಛ್ರಾಯ ತಪಸೇ ಚೇಹ ಪ್ರೇತ್ಯ ಅನಂತ ಸುಖಾಯತ. ಬ್ರಾಹ್ಮಣರಾಗಿ ಹುಟ್ಟಿದ ಮೇಲೆ ಏನು ಮಾಡಬೇಕು, ಬ್ರಾಹ್ಮಣರಾಗಿ ಉಳಿಬೇಕು ಅಂತಾದ್ರೆ ಏನು ಮಾಡಬೇಕು, ತಪಸ್ಸನ್ನು ಮಾಡಬೇಕು. ತಪಸ್ಸನ್ನು ಮಾಡಬೇಕು. ಯಾವುದಕ್ಕೆ ತಪಸ್ಸು? ಎಲ್ಲರ ಹಿತಕ್ಕೋಸ್ಕರ ತಪಸ್ಸು. ಕೇವಲ ಸ್ವಾರ್ಥಕ್ಕೋಸ್ಕರ ಅಲ್ಲ, ಸಮಾಜದ ಎಲ್ಲರ ಹಿತಕ್ಕೋಸ್ಕರ ತಪಸ್ಸನ್ನು ಮಾಡಬೇಕು. ಲೋಕದಲ್ಲಿ ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ. ಯಾರನ್ನು ಕೇಳಿದ್ರು ಕೂಡ ತಾಪತ್ರಯ 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 ತಾಪತ್ರಯ. ಯಾರನ್ನು ಕೂಡ ಈ ತಾಪತ್ರಯ ಬಿಟ್ಟಿದ್ದಲ್ಲ, ತಪ್ಪಿದ್ದಲ್ಲ. ಒಂದೆಡೆ ತಾಪತ್ರಯ, ಇನ್ನೊಂದೆಡೆ ತಾಪತ್ರಯದ ಪರಿಹಾರಕ್ಕೋಸ್ಕರ ತಪಸ್ಸು. ಏನು ತಾಪತ್ರಯ ಅಂದರೆ ಕಷ್ಟಪಡ್ತಾ ಇರೋದು. ತಪಸ್ಸು ಅಂತಂದ್ರೆ ಏನು? ಅದೂ ಕಷ್ಟಪಡ್ತಾ ಇರೋದೆ. ಋಷಿಮುನಿಗಳು ಸಹಸ್ರಾರು ವರ್ಷಗಳ ಕಾಲ ಕಾಡಿಗೆ ಹೋಗಿ ಅನ್ನ ನೀರು ಬಿಟ್ಟು ಕಠಿಣವಾದ ವ್ರತನ್ನು ಮಾಡಿದರು. ಇದೇ ತಪಸ್ಸು. ಅದೂ ಕಷ್ಟಪಟ್ಟದ್ದೇ, ಊರೊಳಗಿರುವ ಮಂದಿಯೂ ಕಷ್ಟಪಟ್ಟದ್ದೇ. ಒಂದನ್ನು ತಾಪ ಅಂತ ಕರೀತೇವೆ, ತಾಪತ್ರಯ ಅಂತ ಕರೀತೇವೆ, ಇನ್ನೊಂದನ್ನು ತಪಸ್ಸು ಅಂತ ಕರೀತೇವೆ. ವ್ಯತ್ಯಾಸ ಏನು? ವ್ಯತ್ಯಾಸ ಇಷ್ಟೇ. ಸ್ವಾರ್ಥಕ್ಕೋಸ್ಕರ ಪಡುವ ಕಷ್ಟ ಏನಿದೆ ಅದೆಲ್ಲವೂ ಕೂಡ ತಾಪ, ತಾಪತ್ರಯ. ಪರಾರ್ಥಕ್ಕೋಸ್ಕರ ಪಡುವಂತಹ ಕಷ್ಟ ಏನಿದೆ ಅದು ತಪಸ್ಸು. ಸ್ವಾರ್ಥಕ್ಕೋಸ್ಕರ ಪಡುವ ಕಷ್ಟ ಅವೆಲ್ಲವೂ ಕೂಡ ತಾಪ, ತಾಪತ್ರಯ ಅಂತ ಆದದ್ದಾದರೆ, ಲೋಕಕ್ಕೋಸ್ಕರ ಪರಾರ್ಥಕ್ಕೋಸ್ಕರ ಪಡುವಂತಹ ಕಷ್ಟ ಏನಿದೆ ಇದೇ ತಪಸ್ಸು. ಬ್ರಾಹ್ಮಣರಾದವರು ಇದನ್ನು ಸಾಧಿಸಬೇಕು. ಕೇವಲ ಸ್ವಾರ್ಥಕ್ಕೋಸ್ಕರ ಬದುಕೋದಲ್ಲ, ಜಗತ್ತಿನ ಹಿತಕ್ಕೋಸ್ಕರ, ಜಗದ್ಧಿತಾಯ ಕಷ್ಟಪಡಬೇಕು. ನಮ್ಮ ಋಷಿಮುನಿಗಳು ನಮಗೆ ಹಾಕಿಕೊಟ್ಟಿರುವಂತಹ ಮೇಲ್ಪಂಕ್ತಿ ಇದು. ಇದರಿಂದ ಏನಾಗತ್ತೆ? ಇಲ್ಲಿ ನಾವು ಪಡುವ ಸುಖ ಏನಿದೆ ಅಲ್ಲ, ಕ್ಷಣಿಕ. ಮೋಕ್ಷಕ್ಕೆ ಹೋದ ಮೇಲೆ ಪಡುವ ಸುಖ ಏನಿದೆ ಅದು ಶಾಶ್ವತ. ಅದಕ್ಕೋಸ್ಕರ ಇಲ್ಲಿ ಕಷ್ಟಪಡಿ. ಕೇವಲ ತಮಗೋಸ್ಕರ ಅಲ್ಲ, ಎಲ್ಲರ ಹಿತಕ್ಕೋಸ್ಕರ. ಆದ್ರಿಂದಲೇ ನಮ್ಮ ಧ್ಯೇಯ ವಾಕ್ಯ ಧಿಯೋ ಯೋ ನಃ ಪ್ರಚೋದಯಾತ್. ದೇವರೇ ನಮಗೆ ಒಳ್ಳೆ ಮಾರ್ಗ ತೋರಿಸು. ಯಾರಿಗೆ? ನನಗೆ ಅಲ್ಲ ನಮಗೆ. ನನಗೆ ಅಲ್ಲ ನಮಗೆ. ಹೊರಗಿನ ಕತ್ತಲು ತುಂಬಿದ್ದಾಗ, ಹೊರಗೆ ಕತ್ತಲು ತುಂಬಿದ್ದಾಗ ಹೆಜ್ಜೆ ಎಲ್ಲಿಡಬೇಕು ತಿಳಿಯೋದಿಲ್ಲ. ಕತ್ತಲಲ್ಲಿ ಹೆಜ್ಜೆ ಹಾಕಿದರೆ ಹೊಂಡದಲ್ಲಿ, ಹಳ್ಳ ಕೊಳ್ಳದಲ್ಲಿ ಬಿದ್ದು ದುಃಖ ಪಡಬೇಕಾಗತ್ತೆ. ಸೂರ್ಯೋದಯ ಆಯಿತು, ಕತ್ತಲೆಲ್ಲ ಪರಿಹಾರ ಆಯಿತು. ಎಲ್ಲಿ ಹೆಜ್ಜೆ ಹಾಕಬಹುದು, ಎಲ್ಲಿ ಹಾಕಬಾರ್ದು ತಿಳಿಯತ್ತೆ. ಹೊರಗೆ ಕತ್ತಲು ಹೋಯಿತು, ಆದರೆ ಸೂರ್ಯೋದಯ ಆದಾಗ ಇನ್ನೊಂದು ಕತ್ತಲಿದೆ, ಒಳಗೆ ಕತ್ತಲಿದೆ. ಆ ಕತ್ತಲು ಪರಿಹಾರವಾಗದ ಹೊರತು ನಮ್ಮ ಬದುಕಿನ ಹೆಜ್ಜೆ ಸರಿ ಇರೋದಿಲ್ಲ. ಅಲ್ಲ ಸಲ್ಲದ ದಾರಿಯಲ್ಲಿ ನಡೆದೆವು ಅಂತಂದ್ರೆ ಬದುಕೇ ಹಾಳಾಗಿ ಹೋಗತ್ತೆ. ಇದು ಕೇವಲ ನನಗೆ ಅಲ್ಲ, ಸಮಾಜದ ಎಲ್ಲರಿಗೂ ಕೂಡ ಒಳಗಿನ ಕತ್ತಲೂ ಪರಿಹಾರ ಆಗಬೇಕು. ಭಗವಂತ ಎಲ್ಲರಿಗೂ ಒಳ್ಳೆಯ ಬುದ್ಧಿ ಕೊಡು ಅಂತ ಹೇಳಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಅದಕ್ಕನುಗುಣವಾಗಿ ನಡೆಯುವಂತಹ ಸಮಾಜ ಅದು ಬ್ರಾಹ್ಮಣ ಸಮಾಜ. ಸಮಾಜದ ಎಲ್ಲರಲ್ಲೂ ಕೂಡ ಸಮಾಜದ
ಎಲ್ಲ ಜಾತಿಯನ್ನು ಕೂಡ ನಮ್ಮ ಗುರುಗಳು ಯಾವತ್ತೂ ಒಂದು ಮಾತನ್ನಂತ ಇದ್ರು, ಜಾತಿಗಳ ಕೋಟೆ ಇದೆ, ಜಾತಿಗಳ ಕೋಟೆ ಇದೆ. ಒಂದು ದೇವಸ್ಥಾನಕ್ಕೆ ಗರ್ಭಗುಡಿಗೆ 10 ಹಲವು ಸುತ್ತುಗಳ ಪ್ರಾಕಾರಗಳು. ಯಾಕೋಸ್ಕರ? ಆ ಗರ್ಭಗುಡಿಯ ರಕ್ಷಣೆಗೋಸ್ಕರ. ಒಂದಕ್ಕೊಂದು ವಿರೋಧಿ ಅಲ್ಲ. ಅಷ್ಟೂ ಪ್ರಾಕಾರಗಳು ಒಂದಕ್ಕೊಂದು ವಿರೋಧಿ ಅಲ್ಲ, ಬದಲಾಗಿ ಗರ್ಭಗುಡಿಯ ರಕ್ಷಣೆಗಾಗಿ. ಅದರಂತೆ ನಮ್ಮ ಭಾರತೀಯತೆಯ ರಕ್ಷಣೆಗಾಗಿ, ನಮ್ಮ ಸ್ವಾತಂತ್ರ್ಯದ ರಕ್ಷಣೆಗಾಗಿ ನಾವೆಲ್ಲರೂ ಕೂಡ, ಎಷ್ಟೇ ಜಾತಿಗಳಿದ್ದರೂ ಕೂಡ ಅವರೆಲ್ಲರೂ ಕೂಡ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿಯ ರಕ್ಷಣೆಗೋಸ್ಕರ ಇವಿಷ್ಟು ಕೂಡ ಕೋಟೆಯಾಗಿ ಬೆಳೆಯಬೇಕು. ಧಿಯೋ ಯೋ ನಃ ಪ್ರಚೋದಯಾತ್ ಅನ್ನುವಂತಹ ಆ ಧ್ಯೇಯ ವಾಕ್ಯ ನಮ್ಮೆಲ್ಲರೂ ಕೂಡ ಹಾಗೆ ಒಗ್ಗೂಡಿಸಲಿ ಅಂತ ಆಶಿಸ್ತಾ, ಇಂತಹ ಸಮ್ಮೇಳನ ನಡೆಸ್ತಾ ಇರುವಂತಹ ಎಲ್ಲ ಸದಸ್ಯರಿಗೂ ನಾವು ಕೃಷ್ಣ ಅನುಗ್ರಹ ಪ್ರಾರ್ಥಿಸುತ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಅದರಂತೆ ಈ ಸಭೆಯಲ್ಲಿ ನೆರೆದಿರತಕ್ಕಂತಹ ಅನೇಕ ನಾನಾ ಸಮಾಜದ ಗಣ್ಯರೆಲ್ಲ ಇದ್ದಾರೆ. ಎಲ್ಲರಿಗೂ ಕೃಷ್ಣಾನುಗ್ರಹ ಪ್ರಾರ್ಥಿಸುತ್ತಾ ನೆರೆದಿರುವ ಎಲ್ಲ ಭಕ್ತರಿಗೂ ಭಗವದನುಗ್ರಹ ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಉಳಿತಾಗಿ.